ಖಾಸಗೀಕರಣ ಮಾಡ್ತಾ ಇದೆ. ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಆತಂಕ ಆಗಿದೆ. ವಿದ್ಯುತ್ ಇಲಾಖೆ ಒಂದು ಅತಿ ಅಗತ್ಯವಾದಂಥ ಇಲಾಖೆ. ಆರೋಗ್ಯ, ಶಿಕ್ಷಣ ಎಲ್ಲ ಇದ್ದಂಗೆ ಇವತ್ತು ವಿದ್ಯುತ್ ಇಲಾಖೆ. ವಿದ್ಯುತ್ ಇಲ್ಲದೆ ಇದ್ರೆ ಬದುಕಿಲ್ಲ. ಕೃಷಿ ಇಲ್ಲ, ಅಡುಗೆ ಇಲ್ಲ, ಸ್ನಾನ ಇಲ್ಲ. ಹೀಗೆ ವಿದ್ಯುತ್ತು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಆದ್ರಿಂದ ಇದು ಬಹಳ ಸೂಕ್ಷ್ಮದ ಸ್ಥಾನದಲ್ಲಿದೆ ಆ ವಿದ್ಯುತ್ ಇಲಾಖೆ. ನಮಗೆ ವಿದ್ಯುತ್ ಇಲಾಖೆಯನ್ನು ನಾವು ಸದಾಕಾಲ ದೂರ್ತಾ ಇರ್ತೀವಿ, ಅವ್ರು ಸರಿ ಇಲ್ಲ, ಅವ್ರು ಕೆಲಸ ಮಾಡಲ್ಲ ಅಂತೇಳಿ. ಎಷ್ಟೇ ನಾವು ದೂರಿದ್ರು ಆ ಇಲಾಖೆಯ ಸಿಬ್ಬಂದಿ ನಮ್ಗೆ ಅಗತ್ಯ ಇದೆ. ಖಾಸಗಿಗೂ ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗೂ ವ್ಯತ್ಯಾಸ ಇದೆ. ಖಾಸಗೀಕರಣ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ತಾಲೂಕನ್ನ, ಹುಕ್ಕೇರಿನ ಯಾವುದೋ ಒಂದು ತಾಲೂಕಿನ ವಿದ್ಯುತ್ ವಿತರಣೆಗೆ ವಹಿಸ್ಕೊಂಡಿದೆ ಒಂದು ಸೊಸೈಟಿ, ರೈತರದೇ ಒಂದು ಸೊಸೈಟಿ. ಅದು ಹೇಗೆ ನಡೀತಾ ಇದೆ ಅಂತ ಹೇಳಿ ನಾನು ಅಧ್ಯಯನ ಮಾಡಿದ್ದೀನಿ. ಅದು ಸದ್ಯದಲ್ಲೇ ಕೈ ಬಿಡ್ತಾ ಇದ್ದಾರೆ. ಅದರ ಚುನಾವಣೆಯೇ ಒಂದು ದೊಡ್ಡ ಹೆಪ್ಪುಬ್ಬಿ ಆಗಿದೆ, ಬೇರೆ ಏನೂ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ಟಾಟಾ ಕಂಪನಿ ಇದಕ್ಕೆ ಟೆಂಡರ್ ಹಾಕಿದೆ. ಈಗಾಗಲೇ ವಹಿಸ್ಕೊಳ್ಳಲಿಕ್ಕೆ ಎಲ್ಲ ರೀತಿಯಿಂದ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನ್ನ ವಿರೋಧ ಇದೆ. ಖಂಡಿತವಾಗೂ ಅದನ್ನು ವಹಿಸ್ಕೊಡ್ಬಾರ್ದು. ಅದರಲ್ಲೂ ಕೂಡ ಮೆಸ್ಕಾಮನ್ನು ವಹಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ಮಂಗಳೂರು ವಿದ್ಯುತ್ ಕಂಪನಿಯನ್ನು. ಇರೋದ್ರಲ್ಲಿ ಚೆನ್ನಾಗಿದೆ. ಇದು ಸಣ್ಣ ಪುಟ್ಟ ಎಡವಟ್ಟುಗಳಿದ್ದಾವೆ. ನಾವು ಪ್ರತಿ ವರ್ಷ KERC ಎದುರುಗಡೆ ಹೋಗ್ತಾ ಇದ್ದೀವಿ. ಅದರ ಲಾಭ ನಷ್ಟದ ಬಗ್ಗೆ ನಮ್ಮ ಜಿಜ್ಞಾಸೆಗಳು ಇದ್ದಾವೆ. ಆದರೂ ಕೂಡ ನಮ್ಮ ಕಂಪನಿ ಚೆನ್ನಾಗಿದೆ. ಈ ಭಾಗದ ಇರೋದ್ರಲ್ಲಿ ಒಳ್ಳೆ ಸೇವೆಯನ್ನು ಅದು ಕೊಡ್ತಾ ಇದೆ. ಖಾಸಗಿಗೆ ವಹಿಸ್ಕೊಟ್ರೆ ಬೇರೆ ಬೇರೆ ಆಯಾಮಗಳಿದ್ದಾವೆ ಖಾಸಗಿನಲ್ಲಿ. ಒಂದು, ನಮ್ಮ ಪಂಪ್ ಸೆಟ್ ಬಳಕೆದಾರರಿಗೆ ತೊಂದರೆ ಆಗ್ತದೆ, ಅದು ಮತ್ತೆ ಮೀಟರ್ ತರ್ತಾರೆ, ಅವು ಇವು ಬಿಡಿಯೋದು. ಅದು ಸರ್ಕಾರದ ಪಾಲಿಸಿಗಳು. ನಮ್ಮ ಪರವಾಗಿ ಸರ್ಕಾರ ಕಟ್ಟಲೇಬೇಕು. ವಿದ್ಯುತ್ ಕಂಪನಿ ಈಗಲೂ ಕಟ್ತಾ ಇದೆ. ಈಗ ಮೆಸ್ಕಾಮಿಗೆ ಸರ್ಕಾರ ಕಟ್ತಾ ಇದೆ. ನಾವು ರೈತರ ಪರವಾಗಿ ಎಷ್ಟು ವಿದ್ಯುತ್ ಬಳಕೆ ಮಾಡಿದ್ದೀವಿ ಅದನ್ನ ಕಟ್ತಾ ಇದೆ. ಮತ್ತು ಈ ಗ್ಯಾರಂಟಿ ಸ್ಕೀಮ್ ಏನಿದೆ ಅದರದ್ದು ಕೂಡ ಸರ್ಕಾರ ಕಟ್ತಾ ಇದೆ. ಅದೇ ರೀತಿ ಖಾಸಗಿ ಕಟ್ಬೋದು, ಅದು ಬೇರೆ. ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸರ್ಕಾರಗಳ ಪಾಲಿಸಿ ಪ್ರಶ್ನೆ. ಆದರೆ ಸರ್ವಿಸ್ ಕೊಡೋದ್ರಲ್ಲಿ ನಮ್ಗೆ ಇರೋದ್ರಲ್ಲಿ ರಾತ್ರಿ ಆಗಲೂ ನಮ್ಮ ಲೈನ್ ಮ್ಯಾನ್ಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಷ್ಟೇ ಬೈಬೋದು, ಏನೇ ಆಗ್ಬೋದು, ನಮ್ಮ ಲೈನ್ ಮ್ಯಾನ್ಗಳ ಕೆಲಸ ಮತ್ತು ಅವರಿಗಿರುವಂಥ ಮಾಹಿತಿ, ತಂತ್ರಜ್ಞಾನ ಬೇರೆ ಖಾಸಗಿ ಕಂಪನಿಗಳಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಖಾಸಗೀಕರಣ ಮಾಡುವಂತಹದ್ದು ಅವಶ್ಯಕತೆ ಇಲ್ಲ. ಸರ್ಕಾರ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕಷ್ಟೇ. ಯಾಕೆ ಎಲ್ಲೋ ಒಂದು ಕಡೆ ಖಾಸಗಿ ಕೊಟ್ಟರು ಆಗ್ಬೋದೇನೋ ಅಂತೇಳಿ ಅಲ್ಲಿ ಇಲ್ಲಿ ಕೆಲವರು ಹೇಳ್ತಾರೆ ಅಂದರೆ, ಸರ್ಕಾರದ ಎಡವಟ್ಟುಗಳು, ಸರ್ಕಾರದ ತಪ್ಪುಗಳು. ಯಾವುದೋ ಒಂದು ಮೀಟರ್ನ ಯಾರ್ದೋ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ಸ್ಮಾರ್ಟ್ ಮೀಟರ್, ಈಗೆಲ್ಲ ಹಗರಣಗಳಾಗಿದ್ದಾವೆ. ಇವೆಲ್ಲವೂ ಕೂಡ ಇದ್ದಾವೆ. ಅದಕ್ಕೆ ಮೇಲಿದ್ದವರೇ ಕಾರಣ ಹೊರತು ಕೆಳಗಿದ್ದಂಥವ್ರು ಅಲ್ಲ. ಆದ್ರಿಂದ ಈ ಕಂಪನಿಯನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡುವಂತಹದನ್ನ ನಾವು ವಿರೋಧಿಸಬೇಕು. ಯಾವ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡಬಾರದು. ಇಲಾಖೆ ಇನ್ನಷ್ಟು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಖಂಡಿತವಾಗೂ ಬರ್ತದೆ. ಈಗ ನಮ್ಮ TCಗಳನ್ನ ರಿಪೇರಿ ಮಾಡೋದು ಖಾಸಗಿಯವರಿಗೆ ವಹಿಸ್ಕೊಟ್ಟಿದೆ. ಹಾಕೋರೊಳಗೆ ಸುಟ್ಟೋಗ್ತಾ ಇದ್ದಾವೆ. ಖಾಸಗಿ ಏನಾಗ್ತಾ ಇದೆ ಅಂದ್ರೆ ಹಿಂಗೆ ಆಗುತ್ತೆ. ತಂದು ಹಾಕೋದ್ರೊಳಗೆ ಸುಟ್ಟೋಗಿದೆ, ಹೋಗ್ತವೆ. ಅದನ್ನು ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಅದು ರಿಪೇರಿ ಆದ ತಕ್ಷಣ ಇನ್ಸ್ಪೆಕ್ಷನ್ ಟೀಮ್ ಇದೆ, ಇಲಾಖೆದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ರೀತಿ ಹಗರಣಕ್ಕೆ ಯಾರು ಮೇಲಿದ್ದಾರೋ ಅವರೇ ಹಗರಣಗಳ ರೂವಾರಿಗಳಾಗ್ಬಿಟ್ರೆ ಎಲ್ಲದಕ್ಕೆ ತಾಳ ಹೋಗ್ತದೆ. ಖಾಸಗೀಕರಣ ಮಾಡಿದಾಗ ಖಾಸಗಿನಲ್ಲಿ ಅನೇಕ ಲಾಭ ನಷ್ಟಗಳು ಅವು ಇವೆಲ್ಲ ಇದ್ದಾವೆ.
ಅವ್ರು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರಿಗೆ ವಹಿಸಿದಂಥ ಕೆಲವು ಭಾಗದಲ್ಲಿ ನಾನು ಕೂಡ ಕೇಳಿದ್ದೀನಿ, ಮಾಹಿತಿ ಇನ್ನಷ್ಟು ತರಿಸ್ಕೊಳ್ತಾ ಇದ್ದೀನಿ. ಇದೇ ಟಾಟಾ ಕಂಪನಿಯವರು ನಿರ್ವಹಿಸಿರ್ತಕ್ಕಂಥ ಕೆಲವು ಭಾಗದಲ್ಲಿ ಭಾಳ ಅನ್ಯಾಯ ಆಗಿದೆ, ಸರಿಯಾದ ರೀತಿ ಸರ್ವಿಸನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೇಳಿದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೇನೆ, ಯಾವ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡಬೇಡಿ. ಈಗಾಗಲೇ ಅಷ್ಟು ಸೆಟಪ್ ಇದೆ ನಿಮ್ಮ ಹತ್ರ, ಎಲ್ಲ ಇಂಜಿನಿಯರ್ಸ್ ಇದ್ದಾರೆ, ಲೈನ್ಮನ್ಗಳಿದ್ದಾರೆ, ಏನೇನು ಇರಬೇಕೋ ಎಲ್ಲವೂ ಕೂಡ ಇದ್ದಾವೆ. ಹಾಗಾಗಿ ಖಾಸಗಿಯವರಿಗೆ ಅದನ್ನೆಲ್ಲವನ್ನು ವಹಿಸ್ಕೊಟ್ಟು ಅವರೇನೋ ಮಾಡು, ಅದು ಸರಿಯಾಗೋದಿಲ್ಲ. ಯಾವ ಕಾರಣಕ್ಕೂ ರೈತರಿಗೆ ಹಿಂಸೆ, ಜನರಿಗೆ ಹಿಂಸೆ ಆಗ್ತದೆ, ಬಳಕೆದಾರರಿಗೆ ಹಿಂಸೆ ಆಗ್ತದೆ. ಖಂಡಿತವಾಗೂ ಇದನ್ನು ಮಾಡಬಾರ್ದು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಅನೇಕರು ಮಾತಾಡೋರಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ ನಾನು ಇಲ್ಲೂ ಕೂಡ ಒತ್ತಾಯ ಮಾಡ್ತೀನಿ, ಸದನದ ಒಳಗಡೆನೂ ಕೂಡ ಒತ್ತಾಯ ಮಾಡ್ತೀವಿ. ಯಾವುದೇ ಕಾರಣಕ್ಕಾಗಿ ಖಾಸಗೀಕರಣ ಮಾಡದೇನೆ ಇದನ್ನು ಸರ್ಕಾರವೇ ನಿಭಾಯಿಸಬೇಕು, ಸರ್ಕಾರವೇ ಇದನ್ನು ಮುಂದುವರಿಸಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡಿ ನನಗೆ ಇವತ್ತು ಎಲ್ಲರೂ ಸೇರಿ ತೀರ್ಥಹಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ. ಸರ್ಕಾರ ಇದನ್ನು ಮನಗಾಣಬೇಕು. ಈ ರೀತಿ ಜನರ ಆಕ್ರೋಶದ ವಿರುದ್ಧ ತಾವೇನು ನಿರ್ಣಯ ತಗೊಳ್ಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.